ಕ್ವಾಲಿಟಿ ಯಾವಾಗ ಕೊಟ್ಟರು ಜನ ಹುಡ್ಕೊಂಡು ಬಂದೇ ಬರ್ತಾರೆ. ಸುಮ್ಮನೆ ಶೋಕಿ ಮಾಡ್ಕೊಂಡು ತೆಗೆದುಬಿಟ್ರೆ ಉದ್ಧಾರ ಆಗುತ್ತೆ. ಕ್ವಾಲಿಟಿ ಮತ್ತು ನಮ್ಮ ಮಾತು, ಸೌಜನ್ಯ, ವಿನಯ ಇದೇ ನಮಗೆ ಕಾಪಾಡೋದು. ಪ್ರತಿಯೊಂದಕ್ಕೂ ನಾವು ಸೌಜನ್ಯದಿಂದ ಸಹಕರಿಸಿದ್ರೆ ನಾವು ಉದ್ಧಾರ ಆಗೋದು. ಆದ್ರಿಂದ ಈ ಸಕ್ಸಸ್. ದುಡ್ಡು ಜಾಸ್ತಿ ಆಗ್ತಾ ಒಂದು ಬಂದು ಕೊಡೋದು ಕೊಡಲ್ಲ, ಇಷ್ಟೋ ಬೇಕು ನಾವು ಒಂದು ಬಂದು ಕೊಡ್ತೀವಿ. ಯಾಕೆಂದರೆ ಒಂದು ಬಂದು ತಿನ್ನೋರು ಇರ್ತಾರೆ ಪಾಪ, ಅವ್ರು ದುಡ್ಡು 10 ರೂಪಾಯಿ ಇರುತ್ತೆ. ಒಂದು ಬಂದು ತಿಂದ್ಬಿಟ್ಟು ಅವ್ರಿಗೆ ಕತೆ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಹೋಗ್ತಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಇವಾಗ ಜಯನಗರ್ ಫೋರ್ಟ್ ಬ್ಲಾಕಲ್ಲಿ ಇರುವಂಥ ಅಯ್ಯಂಗಾರ್ ಬೇಕರಿಗೆ ಬಂದಿದ್ದೀನಿ. ಈ ಬೇಕರಿ ಶುರುವಾಗಿದ್ದು 1976 ಅಲ್ಲಿ, ಅಂದರೆ ಇವತ್ತಿಗೆ 48 ವರ್ಷ ಆಯಿತು. ಈ ಬೇಕರಿ ಶುರುವಾದಾಗಿಂದ ಇಲ್ಲಿವರೆಗೂ ಯಾರ್ಯಾರಿಗೆ ಬೇಕರಿ ಐಟಮ್ ತಿನ್ಬೇಕು ಅನ್ಸುತ್ತೆ ಅವ್ರೆಲ್ರಿಗೂ ಫಸ್ಟ್ ನೆನಪಾಗದೆ ಅಯ್ಯಂಗಾರ್ ಬೇಕರಿ. ಯಾಕಂದ್ರೆ ಇಲ್ಲಿ ಸಿಗುವಂಥ ಟೇಸ್ಟು ಬೇರೆ ಯಾವ ಬೇಕರಿಲಿ ಸಿಗಲ್ಲ. ನಮಸ್ಕಾರ ಸರ್. ತಮ್ಮ ಹೆಸರು? ಕೃಷ್ಣಮೂರ್ತಿ. ಓಕೆ, ನಿಮ್ಮ ವಯಸ್ಸು ಎಷ್ಟು ಸರ್? 74. ಓಕೆ, 74 ತುಂಬಿತು 75. ಓಕೆ, 75 ವರ್ಷ. ಓಕೆ, ಅಂದರೆ ಈ ಬೇಕರಿ ಶುರು ಮಾಡಿದ್ದು ನಿಮ್ಮದೇ, ಅಂದರೆ ಇವತ್ತಿಗೆ 48 ವರ್ಷ ಆಯಿತಲ್ಲ ಸರ್? ಅಂದರೆ ಈ ಶುರು ಮಾಡಿ ಹಿಂದಿನ ಕತೆ ಏನು ಸರ್? ಅಂದರೆ ಹೆಂಗೆ ಅನ್ನಿಸ್ತು ಈ ಬೇಕರಿ ಅಯ್ಯಂಗಾರ್ ಬೇಕರಿ ಶುರು ಮಾಡಬೇಕು ಅಂತ? ನಾನು ಮೊದಲು ನಮ್ಮ ಭಾವನಗರಲ್ಲಿ ಟ್ರೈನಿಂಗ್ ತೊಗೊಂಡೆ. ಓಕೆ, ಟ್ರೈನಿಂಗ್ ತೊಗೊಂಡು ಇದೊಂದು ಈ ಜಾಗ ಇದೆ ಅಂತ ಗೊತ್ತಾಯಿತು. ತಂದೆ ಇಲ್ಲಿ ಬೇಕರಿ ಸ್ಟಾರ್ಟ್ ಮಾಡಿದೆ. ಓಕೆ, ಆವಾಗೆಲ್ಲ ಜನ ಕಮ್ಮಿ, ಸಿಕ್ಕಾಪಟ್ಟೆ ವ್ಯಾಪಾರನೂ ಭಾಳ ಕಮ್ಮಿ ಇತ್ತು. ಓಕೆ, ಹೀಗೆ ಶ್ರದ್ಧೆಯಿಂದ ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ದುಡಿಯೋದು. ಓಕೆ, ಗೆಟನಾಗಬೇಕಲ್ಲ, ಹಾಗೆ ಬಂದಿದ್ದೆ. ಬರ್ತಾ ಹೀಗೆ ಇಂಪ್ರೂವ್. ಕ್ವಾಲಿಟಿ ಯಾವಾಗ ಕೊಟ್ಟರು ಜನ ಹುಡ್ಕೊಂಡು ಬಂದೇ ಬರ್ತಾರೆ. ಕ್ವಾಲಿಟಿ ಕೇಳಿಸ್ಕೊಂಡಾಗ ಬೇರೆ ಬೇಕರಿಗೆ ಹೋಗ್ತಾರೆ. ಆದಷ್ಟು ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಿರೋದ್ರಿಂದ ನಮಗೆ ವ್ಯಾಪಾರ ಆಗ್ತಿರೋದು, ನೆಮ್ಮದಿಯಾಗಿರೋದು. ಜನ 4-6 ಜನ ಇಟ್ಕೊಂಡು ಕೆಲಸಗಾರನ್ನ ನಾವು ಉದ್ಧಾರ ಆಗ್ತಾ ಇರೋದು. ಓಕೆ, ಓಕೆ, ಮೇನ್ ಕ್ವಾಲಿಟಿ. ಆಮೇಲೆ ಕಸ್ಟಮರ್ಗಳಿಗೆ ಒಳ್ಳೆ ಉತ್ತರ ಕೊಡಬೇಕು. ನೋಡಿ, ಇಲ್ಲಿ ಕೂತಿದ್ದೀನಿ ನಾನು, ಚಿಕ್ಕದು ಜಾಗ ಇದು. ಪ್ರತಿಯೊಬ್ಬರಿಗೂ ಮಾತಾಡಿಸ್ಬೋದು, ಹಲೋ ಅನ್ಬೋದು. ಹಳೆ ಓಲ್ಡ್ ಕಸ್ಟಮರ್ಸ್ ಬರ್ತಾರೆ, ಅವರೆಲ್ಲ ಪರ್ಮನೆಂಟ್ ಆಗಿಬಿಡ್ತಾರೆ. ಒಂದು ಸರಿ ಬಂದವರು ಬೇರೆ ಬೇಕರಿಗೆ ಹೋಗಲ್ಲ. ಇಲ್ಲಿ ನಾವು ಮಾತಾಡಿಸಿ ಅವ್ರನ್ನ ನಮ್ಮ ಕ್ವಾಲಿಟಿ ಮಾತಾಡ್ಸೋದಲ್ಲೇ ಒಂದೇ ಆಗಲ್ಲ, ಕ್ವಾಲಿಟಿನೂ ಚೆನ್ನಾಗಿದೆ. ಆ ಕ್ವಾಲಿಟಿ ಮತ್ತು ನಮ್ಮ ಮಾತು, ಸೌಜನ್ಯ, ವಿನಯ ಇದೇ ನಮಗೆ ಕಾಪಾಡೋದು. ಶ್ರದ್ಧೆಯಲ್ಲಿ ವ್ಯಾಪಾರ ಮಾಡಬೇಕು. ಕಸ್ಟಮರ್ 1 ರೂಪಾಯಿ ಮಾಡಲಿ, 100 ರೂಪಾಯಿ ಮಾಡಲಿ, ನಾವು ಒಂದೇ ಥರ ನಾವು ಟ್ರೀಟ್ ಮಾಡಿದ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅಹಂಕಾರ ಹೋಗುತ್ತೆ. ದುಡ್ಡು ಜಾಸ್ತಿ ಆಗ್ತಾ ಅಲ್ಲಿ ಬೇರೆ ಕೇಳ ಒಂದು ಬಂದು ಕೊಡೋದು ಕೊಡಲ್ಲ, ಇಷ್ಟೋ ಬೇಕು ನಾವು ಒಂದು ಬಂದು ಕೊಡ್ತೀವಿ. ಯಾಕೆಂದರೆ ಒಂದು ಬಂದು ತಿನ್ನೋರು ಇರ್ತಾರೆ ಪಾಪ, ಅವ್ರ ದುಡ್ಡು 10 ರೂಪಾಯಿ ಇರುತ್ತೆ. ಒಂದು ಬಂದು ತಿಂದ್ಬಿಟ್ಟು ಅವ್ರ ಕತೆ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದಕ್ಕೂ ನಾವು ಸೌಜನ್ಯದಿಂದ ಸಹಕರಿಸಿದ್ರೆ ನಾವು ಉದ್ಧಾರ ಆಗೋದು. ಆಮೇಲೆ ನಾವು ಎಲ್ಲ ಒಂದು ಜಾಗದಲ್ಲಿ ಈ ದಿನ ಕೂತ್ಕೊಂಡ್ರೆ ಎಲ್ಲ ಕಸ್ಟಮರ್ಗಳು ಕಾಣ್ತಾ ಇರ್ತಾರೆ. ನಮ್ಮ ಹುಡುಗರಿಗೆ ಹೇಳ್ಬೋದು, ನೋಡಪ್ಪ ಅವ್ರು ಕೇಳು, ಇವ್ರು ಕೇಳು ಅಂತ ಶಾಂಪಲ್ ಕೊಟ್ಟು, ಟೇಸ್ಟ್ ಕೊಟ್ಟು, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಆಮೇಲೆ ನೀವು ಬಿಸ್ನೆಸ್ ಮಾಡೋದು ನಾವು. ಆದ್ರಿಂದಲೇ ಈ ಸಕ್ಸಸ್. ಹಿಂದೆ ಹೋದ್ರೆ ಆಗಲ್ಲ ಸರ್. ನಾವು ಬ್ರಾಂಚಸ್ ಮಾಡ್ಕೊಂಡು ಹೋದರೆ ಅದು ತಕ್ಕಂತೆ ಸೇಲ್ಸ್ಮನ್ ಇಟ್ಕೋಬೇಕು. ಓಕೆ, ಒಳ್ಳೆ ಸೇಲ್ಸ್ಮನ್ ಎಷ್ಟು ದಿನ ಇರ್ತಾನೆ? ಸ್ವಲ್ಪ ದಿನ ಇರ್ತಾನೆ, ಅವ್ನು ಬೇರೆ ಕಡೆ ಹೋಗ್ತಾನೆ, ತಿರ್ಗಾ ಯಾರೋ ಬರ್ತಾರೆ, ಅವ್ರ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಫೇಲ್ಯೂರ್ ಆಗಿ ಕಾರಣ. ಒಂದೇ ಬೇಕು ಒಬ್ರು ನೋಡ್ಕೊಂಡ್ರೆ, ಶ್ರದ್ಧೆಯಿಂದ ನೋಡ್ಕೊಂಡ್ರೆ ಏನು ಕಷ್ಟ ಆಗಲ್ಲ. ಯಾವ ಬಿಸ್ನೆಸ್ಸೇ ಮಾಡಿ ಓನರ್ ಬೆಳಗ್ಗೆಯಿಂದ ರಾತ್ರಿ ತನಕ ಇರಬೇಕು. 8 to 12 hours ವರ್ಕ್ ಮಾಡಿದ್ರೇ ನಾವು ಜೀವನದಲ್ಲಿ ಕಷ್ಟ ಪಟ್ಟಿದ್ದಕ್ಕೂ ಸಾರ್ಥಕ ಆಗೋದು. ಓಕೆ, ಒಂದು 6 ಗಂಟೆ 2 ಗಂಟೆ ಫ್ಲೈಟ್ ವಿಸಿಟ್ ಕೊಟ್ಟು ಏನು ಬಿಸ್ನೆಸ್ ಆಗುತ್ತೆ? ಒಳಗಡೆ ಪ್ರೊಡಕ್ಷನ್ ಹೋಗಬೇಕು. ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿದೆಯಾ ನೋಡ್ತಾ ಇದ್ವಿ ಸಾಕು. ನಾವೇ ಮಾಡಬೇಕಾಗಿಲ್ಲ ಕೆಲಸ. ವಯಸ್ಸಾಯ್ತು ನಮಗೂ. ಮೊದಲು ನಾವೇ ಬ್ರೆಡ್ ಬಂದು ಕಟ್ ಮಾಡ್ತಿದ್ವಿ, ಮಿಕ್ಸ್ ಮಾಡ್ತಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಈಗೇನು ಮಾಡಲ್ಲ, ಕೂತ್ಕೊಳ್ತೀವಿ ಸ್ಟೂಲ್ ಹಾಕ್ಕೊಂಡು. ನೋಡಪ್ಪ ಹೇಗೆ ಮಾಡ್ತಿದ್ಯಾ ಏನು ಗಮನಿಸ್ಕೊಡ್ತೀವಿ. ಅದು ಗಮನಿಸಿದ್ರೆ ಸಾಕು. ಕೆಲಸಗಾರರು ಅಚ್ಚುಕಟ್ಟಾಗಿ ಚೌಕಾಗಿ ಕೆಲಸ ಮಾಡ್ತಾರೆ. ಯಜಮಾನರು ಇದ್ದವರೇ ಇಷ್ಟ ಬಂದಾಗ ಬರ್ತಾರೆ, ಇಷ್ಟ ಬಂದಾಗ ಹೋಗ್ತಾರೆ. ಯಾರಿಗೂ ಇಂಟ್ರೆಸ್ಟ್ ಇರೋಲ್ಲ. ಮಾಲೀಕರಿಗೆ ಶ್ರದ್ಧೆ ಇದ್ದರೆ ಸಂಬಳ ಕೊಡೋಲ್ಲ, ಇರ್ತೀವಿ ನಾವು ಸರಿಯಾಗಿ ಕೆಲಸ ಮಾಡದೆ ಹೋಗಿ ಅಂದರೆ ಅವರು ಶ್ರದ್ಧೆಯಾಗಿ ಕೆಲಸ ಮಾಡ್ತಾರೆ, ಕ್ವಾಲಿಟಿ ಸೂಪರಾಗಿ ಬರುತ್ತೆ. ಓಕೆ, ಅಷ್ಟೇ ಕಾರಣ ಸಕ್ಸಸ್ ಅಂದರೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ಓಕೆ, ನನ್ನ ಅಭಿಪ್ರಾಯ. ಬೇರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಕೆಲವರು ದೊಡ್ಡದಾಗಿ ಮಾಡಬೇಕು ಅಂತಾರೆ, ನಾವು ಇಷ್ಟೇ ಸಾಕು ಅಂತ ನಮ್ಮ ಸಮಾಧಾನ. ತುಂಬ ಒಳ್ಳೆ. ಹೌದು. ಈಗ
ಅಡಿಗಾಸನ ಎಷ್ಟೊಂದು ಬ್ರಾಂಚ್ ಮಾಡಿದ್ದಾರೆ. ಓಕೆ ಅಡಿಡಾಸ್ ಅವ್ರಿಗೆ ಕೆಪಾಸಿಟಿ ಆ ಥರ ಇದೆ, ನಮ್ಗೆ ಈ ಥರ ಕೆಪಾಸಿಟಿ ಇದೆ. ಯಾರ್ದು ತಪ್ಪಿಲ್ಲ ಒಪ್ಪಿಲ್ಲ, ಬಟ್ ಎಲ್ಲಿದ್ದರೂ ಎಷ್ಟೇ ಓನರು ಆದಷ್ಟು ಇರಬೇಕು ಬಿಸ್ನೆಸ್ ಪಾರ್ಟ್ನರ್, ಆಗ ಮಾತ್ರ ಯಾವ ಬಿಸ್ನೆಸ್ ಅದು ತುಂಬ ಒಳ್ಳೊಳ್ಳೆ ಪಾಯಿಂಟ್ಗಳು ಹೇಳಿರಿ ಸರ್, ತುಂಬ ಇಷ್ಟ ಆಯಿತು. ಯಾಕಂದರೆ ನೀವು ಹೇಳಿರೋ ಎಲ್ಲ ಪಾಯಿಂಟ್ಗಳು ಎಷ್ಟು ಸತ್ಯ ಅಂದರೆ ಈಗಿನ ಕಾಲದಲ್ಲಿ ಯಾರೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತೀರಿ, ನೀವು ಹೇಳಿರೋವಂಥ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನೀವು ಹೇಳಿರೋ ಎಲ್ಲ ಪಾಯಿಂಟ್ಗಳು ಕೂಡ ನಾವು ಅನುಮಾಡಿಸ್ಕೊಂಡ್ರೆ ನಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನನ್ನ ಒಂದು ಕ್ವಶನ್ ಏನಂದರೆ, ನೀವೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಈ ಬೇಕ್ರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನಮ್ಮ ಭಾವನ ಅವರು ಇಟ್ಟಿದ್ರು ಮದನಪಲ್ಲಿ ಅಂತ ಆಂಧ್ರದಲ್ಲಿ. ಓಕೆ. ಅವ್ರು ಬೇಕ್ರಿ ಟ್ರೈನಿಂಗ್ ತೊಗೊಂಡೆ. ನಾನು BCom ಮಾಡಿದೆ ಮೈಸೂರು ಬನಿಮಾಸ್ ಕಾಲೇಜ್. ಓಕೆ. BCom ಆದಮೇಲೆ ಅವ್ರು ಕರೆದು ಬಾರೋ ಬಿಸ್ನೆಸ್ ಏನು ಇದು ಕೆಲ್ಸಕ್ಕೆ ಯಾಕೆ ಹೋಗ್ತೀಯಾ, ಹಾಂ, ಕೆಲಸ ಸಿಗುತ್ತೋ ಸಿಗಲ್ವೋ, ಇದಾದರೆ ಬೇಕ್ರಿ ಮಾಡಿದ್ರೆ ಶ್ರದ್ಧೆಯಾಗಿ ಕೆಲಸ ಮಾಡಿದ್ರೆ ಸಕ್ಸಸ್ ಆಗೇ ಆಗ್ತೀವಿ. ಅವರ ಒಂದು ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಅವ್ರೇನು ಓದ್ದವ್ರಲ್ಲ, ಅವರು ಬೇಕ್ರಿ ಒಳ್ಳೆ ಚೆನ್ನಾಗಿ ಆಂಧ್ರಕ್ಕೆ ಹೋಗಿ ತೆಲುಗು ಕಲಿತು ಸಕ್ಸಸ್ಸಿಗೆ ಆಗ್ತದೆ. ಹೀಗೆ ಯಾವ ಊರಿಗೆ ಹೋದ್ರೂ ಛಲ ಇರಬೇಕು, ಒಂದು ಧೈರ್ಯ ಇರಬೇಕು. ದುಡ್ಡು ಇಲ್ದವರು ಪರವಾಗಿಲ್ಲ, ಓಕೆ. ನಾವು ಸಾಲ ಕೊಡ್ತಾರೆ ಎಲ್ಲ ಸ್ಟಾರ್ಟಿಂಗಲ್ಲಿ, ಮೈದಾ ಡಾಲ್ಡಾ ಸಕ್ಕರೆ. ನಾವು ಪ್ರಾಫಿಟ್ ಆಗಿದ್ದರೆ ನಮ್ಮ ಬಿಸ್ನೆಸ್ ನೋಡಿಕೊಂಡು ನಾವು ದುಡ್ಡೇ ಇಟ್ಕೋಬೇಕಾಗಿದೆ ಕೈಯಲ್ಲಿ. ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ, ಫೋನ್ ಮಾಡಿದ್ರೆ ಬರುತ್ತೆ ಇವತ್ತು, ಆಮೇಲೆ ದುಡ್ಡು ಕೊಟ್ಟರು ಆಗುತ್ತೆ ಅವ್ರಿಗೆ. ಓಕೆ. ಅಂದರೆ ನಾವು ಪ್ರಾಂಪ್ಟಾಗಿ ಸಕ್ಸಸ್ ಮಾಡ್ಕೋಬೇಕು ಜೀವನದಲ್ಲಿ ಇದ್ದರೆ. ಶ್ರದ್ಧೆ, 10 ಗಂಟೆ ದುಡಿಮೆ, 10 12 ಗಂಟೆ ದುಡಿದ್ರೆ ಯಾವ ಮನುಷ್ಯನೂ ಫೇಲ್ಯೂರ್ ಆಗಲ್ಲ ಜೀವನದಲ್ಲಿ, ನನ್ನ ಅಭಿಪ್ರಾಯ. ಓಕೆ ಸರ್, ಓಕೆ. ನಂದು ಇನ್ನೊಂದು ಕ್ವಶನ್ ಏನು ಅಂದರೆ, ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಈಗ ಮುಂದೆ ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರಲ್ಲ ಅವ್ರಿಗೆ ಬಿಸ್ನೆಸ್ಸಲ್ಲಿ ಇಂಥ ತಪ್ಪುಗಳನ್ನ ಅವಾಯ್ಡ್ ಮಾಡಿ, ಇಂಥ ಕಡೆ ಹುಷಾರಾಗಿರಿ, ಯಾಕಂದರೆ ಇಂಥ ತಪ್ಪುಗಳು ಮಾಡಿ ನನಗೆ ತುಂಬ ಲಾಸ್ ಆಗಿತ್ತು, ಕಷ್ಟ ಆಗಿತ್ತು, ಅದಕ್ಕೋಸ್ಕರ ಹೊಸದಾಗಿ ಬಿಸ್ನೆಸ್ ಮಾಡೋರು ಇಂಥ ಕಡೆ ಹುಷಾರಾಗಿರಿ, ಇಂಥ ತಪ್ಪುಗಳನ್ನ ಅವಾಯ್ಡ್ ಮಾಡಿ ಅಂದರೆ ಏನು ಅಂತದ್ದು? ಅದೇ ಸರ್ ಹೇಳಿದಾಗೆ ಶ್ರದ್ಧೆ ದುಡಿಮೆ ಎರಡು. ಓಕೆ. ಮೂರನೇದು ಒಳ್ಳೆ ಕೆಲಸಗಾರರು ಇರಬೇಕು. ನಮ್ಮ ಅದೃಷ್ಟಕ್ಕೆ ಒಳ್ಳೆ ಕೆಲಸಗಾರ ಸಿಕ್ಕಿದ್ದಾರೆ, ಒಳ್ಳೆ ಸೇಲ್ಸ್ಮೆನ್ ಸಿಗಬೇಕು. ಓಕೆ. ನಾವು ಯಾವ 24 ಗಂಟೆಗೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ 7ರಿಂದ ರಾತ್ರಿ 11 ಗಂಟೆ ತನಕ ಇರ್ತೀವಿ, 10 ಗಂಟೆ 11 ಗಂಟೆ ತನಕ ಇರ್ತೀವಿ. ಆ ಟೈಮಲ್ಲಿ ಎಲ್ಲ ಟೈಮಲ್ಲೂ ನಾವು ಇಲ್ಲದೇ ಇರೋವಾಗಲೂ ನಮ್ಮಷ್ಟು ಕೆಪಾಸಿಟಿಯಾಗಿ ನೋಡ್ಕೊಳ್ಳೋ ಹುಡುಗರು ಬೇಕು. ಓಕೆ. ಓಕೆ. ಅವ್ರಿಗೆ ಸಂತೋಷವಾಗಿ ಇಟ್ಕೊಂಡ್ರೆ ನಾವು ಇರ್ತಾರೆ. ಅವ್ರು ರೇಗೋದಾಗಲಿ ಬೈಯೋದಾಗಲಿ ಯಾರೂ ಹೋಗಿದೆ ಈ ಕಾಲದಲ್ಲಿ. ಮೊದಲೆಲ್ಲ ನಡೀತಾ ಇತ್ತು ಅಷ್ಟೇ ಸರ್, ಇನ್ನೇನಿಲ್ಲ ಜೀವನದಲ್ಲಿ. ಓಕೆ ಸರ್, ಅಂದರೆ ಈಗ ಸೇಲ್ಸ್ಮೆನ್ ಚೆನ್ನಾಗಿರಬೇಕು. ಓಕೆ. ಓಕೆ. ಪ್ರೊಡಕ್ಷನ್ನು ವರ್ಕ್ ಒಳಗಡೆ ಚೆನ್ನಾಗಿರಬೇಕು. ಓಕೆ. 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 ಈಗ ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಯಾವುದೇ ಬಿಸ್ನೆಸ್ ಮ್ಯಾನು ಅಂದರೆ ಒಬ್ಬ ಲೀಡರೇ ಆಗ್ತಾನೆ ಅವನಿಗೆ. ಅಂದರೆ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಅಂದರೆ ಯಾವುದು ಸರ್? ಅದೇ ದುಡಿಮೆ. ದುಡಿಮೆ. ಓಕೆ. ಕಠಿಣ ದುಡಿಮೆ. ಆಮೇಲೆ ನಾವೇನು ಮಾಡಬೇಕು ಅಂತ ಆಂಗ್ಸೈಟಿ ಇರ್ತಾರೆ. ಓಕೆ. ಮುಂದಕ್ಕೆ ಆ ಬೇಕ್ರಿ ಆಗಿದೆ ಕ್ವಾಲಿಟಿ, ಈ ಬೇಕ್ರಿ ಆಗಿದೆ ಕ್ವಾಲಿಟಿ, ನಾವೇ ಗ್ರೇಟ್ ಅಂದರೆ ಇನ್ನೊಂದು ಬೇಕ್ರಿಗಳು ತಿನ್ನೋಡ್ದಾಗ ಗೊತ್ತಾಗುತ್ತೆ. ನಾವು ಅವರಷ್ಟು ಮಾಡೋಷ್ಟು ಕೆಪಾಸಿಟಿ ಬರಬೇಕು. ಇಷ್ಟೊಂದು ಹಳೆ ಬೇಕ್ರಿ ನಾವು ಅವರಷ್ಟೆಲ್ಲ ಮಾಡೋಲ್ವಲ್ಲ ಅಂತ ನಮ್ಗೆ ದಿನ ತುಡಿತಾ ಇರುತ್ತೆ. ದಿನ ಶಾಂಪಲ್ ತರ್ತೀವಿ, ನೋಡ್ತೀವಿ ಆ ಬೇಕ್ರಿ ಆಗಿದೆ, ಈ ಬೇಕ್ರಿ ಆಗಿದೆ, ದೊಡ್ಡ ದೊಡ್ಡ ಬೇಕ್ರಿಗಳು ನೋಡ್ತೀವಿ. ಸಣ್ಣ ಬೇಕ್ರಿನೂ ತರ್ತೀವಿ. ಪಪ್ಸು ಒಬ್ಬ 8 ಬ್ಲ್ಯಾಕಲ್ಲಿ ಒಬ್ಬ ಇದ್ದಾರೆ, ಅವರು ಅಣ್ಣ ತಮ್ಮ ಇಬ್ಬರೇನೆ. ಅವರೇ ಶ್ರದ್ಧೆ ಇಬ್ಬರು ಮಾಡ್ತಾರೆ. ಪಪ್ಸ್ ಏವನ ಮಾಡ್ತಾರೆ, ಏನು ಮಿಷಿನೇ ಬೇಕು ಅಂತ ಏನಿಲ್ಲ. ಅದೇ 4 ದಿನ ಮಾಡಿದ್ರೆ ಎಲ್ಲ ಕೆಲಸನೂ ಬರುತ್ತೆ, ಯಾವುದು ಬ್ರಹ್ಮವಿದ್ಯೆ ಅಲ್ಲ. ಓಕೆ ಸರ್. ಓಕೆ ಸರ್. ಓಕೆ. ಓಕೆ. ನೀವು ಬಿಸ್ನೆಸ್ನ 48 ವರ್ಷದಿಂದ ಶುರು ಮಾಡಿದಾಗ ನಿಮ್ಮ ಇನಿಷಿಯಲ್ ಡೇಸಲ್ಲಿ ಬಂಡವಾಳ ಎಷ್ಟು ಹಾಕಿದ್ರಿ ಸರ್? ಬಂಡವಾಳ ಬ್ಯಾಂಕಲ್ಲಿ ಒಂದು 5,000 ಸಾಲ ಕೊಟ್ಟರು. ಹಾಂ. ನಮ್ಮ ತಾಯಿ ಒಂದು ಮೀಡಿಯಮ್ ಟೀಚರು, ಓಕೆ. ಪ್ರೈಮರಿ ಸ್ಕೂಲ್ ಟೀಚರ್ ರಿಟೈರ್ಡ್ ಆದರು. ಓಕೆ. ಅವರೊಂದು 5,000 ರೂಪಾಯಿ ಕೊಟ್ಟರು. 10,000 ರೂಪಾಯಿ ಸ್ಟಾರ್ಟ್ ಮಾಡಿದೆ. ಹಾಂ. 5,000 ರೂಪಾಯಿ ಓನರ್ಗೆ, ಹಾಂ. ಬಾಕಿದೆಲ್ಲ ಸಾಲ. ಓಕೆ. ಓಕೆ. ಅಂದರೆ ಈ ಟೀಚರು ಮಾಡಿಸಿದೆ. ಒಬ್ಬ ಕಾರ್ಪೆಂಟ್ರ್ ಇದ್ದ ಪರಿಚಯದವರು, ಹಾಂ, ಅವ್ರಿಗೆ 50% ಕೊಟ್ಟೆ. ಹಾಂ. ಹೀಗೆ ಸರ್ ಕಷ್ಟದಲ್ಲೇ ಬಂದೆ. ಓಕೆ. ಅಂದರೆ ಇವತ್ತಿನ ಡೇಗೆ ತಿಂಗಳಿಗೆ ಎಷ್ಟು ಖರ್ಚು ಆಗುತ್ತೆ ಸರ್? ಒಂದು ಬೇಕ್ರಿ ಒಬ್ರು ಯಾರು ಮೇಂಟೈನ್ ಮಾಡಬೇಕು ಅಂದರೆ ಹೊಸದಾಗಿ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು? ಖರ್ಚು ಅಂದರೆ ಮಿಷಿನರಿ ಹೊಸ ಸ್ಟಾರ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಓಕೆ. ಮಿಷಿನರಿ ಬೇಕು. ಇವತ್ತು ಒಂದು ಓವನಿಗೆ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಬೇಕು. ಓಕೆ. ರೀಡಿಂಗ್ ಮಿಷಿನ್ನು, ಗ್ರೈಂಡರು, ಆಮೇಲೆ ಕೇಕ್ ಮಿಕ್ಸರು, ಬ್ರೆಡ್ ಸ್ಲೈಸರು, ಆಮೇಲೆ ಈಗೆಲ್ಲ ಶೋಕೇಸುಗಳು. ಏನಾದರೂ 30 ಲಕ್ಷ ಕಮ್ಮಿ, 30-40 ಲಕ್ಷ ಇಲ್ಲದೆ ಬೇಕ್ರಿ ಮಾಡೋಕ್ಕಾಗೋದೇ ಇಲ್ಲ. ಓಕೆ. ಈಗ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕೊಡ್ತಾರೆ. ಕೊಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಶ್ರದ್ಧೆಯಾಗಿ ಕೆಲಸ ಮಾಡಿದ್ರೆ ಸಂಪಾದನೆ ಮಾಡ್ಬೋದು. ಓಕೆ ಸರ್. ಈಗ ಹೊಸದಾಗಿ ಯಾರು ಬೇಕ್ರಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡವರು ಒಂದು ತಿಂಗಳಿಗೆ ಪ್ರಾಫಿಟ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಒಂದು 10% ಮಾಡ್ಬೋದು ಅಷ್ಟೇ, ಅದನ್ನು ಮಾಡೋಕ್ಕೆ. ಓಕೆ. 10% ಪ್ರಾಫಿಟ್ನ ಎಕ್ಸ್ಪೆಕ್ಟ್. ಬಾಡಿಗೆ ಜಾಸ್ತಿ ಇವತ್ತು. ಓಕೆ. ಓಕೆ. ಬಾಡಿಗೆನೇ ನಮ್ಮ ಸಂಪಾದನೆಲ್ಲ ಹೋಗ್ಬಿಡುತ್ತೆ.
ಓಕೆ ಓಕೆ. ಬಾಡಿಗೆ ಹೋಗುತ್ತೆ, ಕೆಲಸಗಾರರಿಗೆ ಯಾರಿಗೂ ಇವತ್ತಿನ ಮೇಂಟೈನ್ ಮಾಡೋಕ್ಕಾಗಲ್ಲ, ಸಂಬಳ ಕಮ್ಮಿ ಕೊಟ್ಟು ಅವರು ಇರೋದಿಲ್ಲ, ಫೋನ್ ಇಟ್ಕೊಂಡಿರ್ತಾರೆ. ಏನು ಸಂಬಳ ಜಾಸ್ತಿ ಕೊಡ್ತಾರೆ ಅದಕ್ಕೆ ಹೋಗ್ತಾರೆ. ಸಂಬಳ ಜಾಸ್ತಿ ಕೊಡಬೇಕು, ಕರೆಕ್ಟಾಗಿ ಕೊಡಬೇಕು. ಓಕೆ ಓಕೆ. ಮೇಂಟೈನ್ ಮಾಡಬೇಕು, ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಓಕೆ ಓಕೆ. ಎಲ್ಲ ಕಷ್ಟ ಇದೆ ಸರ್, 10% ಸಿಗೋದಿಲ್ಲ. ಓಕೆ ಸರ್. ಓಕೆ ಓಕೆ. ಈಗ ನಿಮ್ಮ ಬೇಕ್ರಿ ಬಗ್ಗೆ ಮಾತಾಡಿದ್ರೆ ನಿಮ್ಮ ಬೇಕ್ರಿಲಿ ಏನೇನು ಸಿಗುತ್ತೆ ಸರ್? ಎಲ್ಲ ಪಪ್ಸು, ಟೋಸ್ಟು, ಕಾಂಗ್ರೆಸ್ ಅಂತ ನಾವು ಮಾಡ್ತೀವಿ, ಕಡಲೆ ಬೀಜ, ನಿಪ್ಪಟ್ಟು, ಕೇಕ್ಸ್, ವೆರೈಟಿ ಕೇಕ್ಸು. ಓಕೆ ಓಕೆ. ಆಮೇಲೆ ಎಗ್ಲೆಸ್ ಕೇಕ್ ಎಲ್ಲ ಮಾಡ್ತೀವಿ. ಓಕೆ ಓಕೆ. ಬನಾನಾ ಕೇಕು, ಚಾಕೋ ಚಿಪ್ಸು, ಚಾಕೋ ಸ್ಟ್ಯಾಂಡು. ಓಕೆ. ಎಲ್ಲ ಬಿಸ್ಕತ್ಗಳೆಲ್ಲ ಫೇಮಸ್ ತಗೊಂಡು ವಾರ ಬಿಸ್ಕತ್ ಅಂತ ತಿಂದರೆ ಕಸ್ಟಮರ್ 1/4 kg 2 kg ತೊಗೊಂಡು 1/4 kg ಅರ್ಧ kg ತೊಗೊಂಡು ಹೋಗ್ತಾರೆ. ಓಕೆ ಓಕೆ. ಅಂದರೆ ತುಂಬ ಫೇಮಸ್ ಬಿಸ್ಕೆಟ್ ಚೆನ್ನಾಗಿ ಹೋಗಬೇಕು, ಚೆನ್ನಾಗಿ ಹೋಗ್ತಾರೆ. ಓಕೆ. ಬಿಸ್ಕೆಟ್ ಚೆನ್ನಾಗಿ ಹೋಗುತ್ತೆ. ಓಕೆ. ಅದು ಬಿಟ್ಟರೆ ಬೇರೆ ಏನೇನು ಜಾಸ್ತಿ? ವೆಜಿಟೇಬಲ್ಸ್ ಐಟಮ್ಸ್, ಪಪ್ಸು, ಪಲ್ಯ ಬಂದು, ಟೋಸ್ಟು ಚೆನ್ನಾಗಿ ಹೋಗುತ್ತೆ. ಓಕೆ ಸರ್. ಓಕೆ. ಓಕೆ ಸರ್. ಓಕೆ. ನನ್ನ ಕೊನೆಯ ಪ್ರಶ್ನೆ, ಈ ವಿಡಿಯೋ ನೋಡ್ತಿದ್ದವರು ನೀವು ಇಷ್ಟು ವರ್ಷ ಆಗಿದ್ರು, ಇಷ್ಟು ವಯಸ್ಸಾಗಿದ್ರು ಈಗಲೂ ಫುಲ್ ಉತ್ಸಾಹದಿಂದ ಬಿಸ್ನೆಸ್ನ ಮಾಡ್ತಾಯಿದ್ದೀರಾ, ಖುಷಿಯಾಗಿ ಇದು ವ್ಯಾಪಾರ ಮಾಡ್ತಾಯಿದ್ದೀರಾ. ನಿಮ್ಮನ್ನು ನೋಡ್ಕೊಂಡು ಇನ್ಸ್ಪಿರೇಷನ್ ತೊಗೊಂಡು ಅವರು ಜೀವನದಲ್ಲಿ ಸಾಧನೆ ಮಾಡಬೇಕು, ಅವ್ರು ಏನಾದ್ರು ಬೇಕ್ರಿನ ಸ್ಟಾರ್ಟ್ ಮಾಡಬೇಕು, ಇಲ್ಲ ಬೇರೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅವ್ರಿಗೆ ಏನಾದ್ರು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಫಂಕ್ಷನ್ಗಳಿಗೆಲ್ಲ ಹೋಗ್ತಾರೆ, ಟೈಮ್ ವೇಸ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇರೋವಾಗ ಬೆಳಿಗ್ಗೆ ಎದ್ದು ಟೈಮ್ ಟೇಬಲ್ ಮಾಡಿಕೊಂಡು ರಾತ್ರಿ ತನಕ ಶ್ರದ್ಧೆಯಾಗಿ ಬೇಕ್ರಿ ನಡೆಸಿದ್ರೆ ಯಾವತ್ತೂ ಫೇಲ್ಯೂರ್ ಆಗಲ್ಲ. ಕಠಿಣ ಶ್ರಮ. ಸುಮ್ಮನೆ ಶೋಕಿ ಮಾಡ್ಕೊಂಡು ತಿರುಗಿಬಿಟ್ರೆ ಉದ್ಧಾರ ಆಗುತ್ತೆ. ಓಕೆ ಓಕೆ. ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಓಕೆ. ಖುಷಿಯಾಗಿರಬೇಕು ಅಂದರೆ ವ್ಯಾಪಾರದಲ್ಲಿ ಕಸ್ಟಮರ್ ಮಾತಾಡಿದ್ರೆ ಖುಷಿ, ಆ ಥರ ಮನೋಭಾವ ಬರಬೇಕು. ಓಕೆ ಸರ್. ನಮ್ಮ ಮನೋಭಾವ ಹೇಗೆ ಬೆಳೆಸ್ಕೊಳ್ತೀವೋ, ಏನು 24 ಗಂಟೆ ಬೇಕ್ರಿ ಇದ್ದರೆ ಯಾವ ಖುಷಿ ಇರುತ್ತೆ ಅಂದರೆ ಆ ಖುಷಿನ ಅನುಭವಿಸ್ಬೇಕಾದ್ರೆ ಬೇಕ್ರಿಗೆ ಬರಬೇಕು. ಕಸ್ಟಮರ್ ಹತ್ರ ಮಾತಾಡಬೇಕು, ಈ ಹುಡುಗರ ಹತ್ರ ಖುಷಿಯಾಗಿ ಮಾತಾಡ್ತಿರ್ಬೇಕು. ಆವಾಗ ನಮಗೆ ಬೇಕ್ರಿಲಿ ಯಾವುದು ಬೇಜಾರೇ ಆಗಲ್ಲ. ಇನ್ನೂ 8-10 10 ಬೇಕ್ರಿ ಎಲ್ಲ. ನಿಮ್ಮ ಬೇಕ್ರಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಜಯನಗರ 4th ಕ್ಲಾಸ್. ಓಕೆ. 30th ಕ್ಲಾಸ್. ಓಕೆ. ನಿಯರ್ ಬೆಂಗಳೂರು ಹೈಸ್ಕೂಲ್, ವಿಜಯ ಕಾಲೇಜ್. ಓಕೆ ಸರ್. ಬಸ್ ಸ್ಟ್ಯಾಂಡಿಗೆ ಹತ್ತಿರ ಗೀತಾ ಕಾಲೋನಿ ಅಂತ ಇದೆ. ಓಕೆ ಸರ್. ಓಕೆ ಓಕೆ. ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ನಿಮ್ಮ ಬೇಕರಿಗೆ ಇನ್ನೂ ತುಂಬ ಕಸ್ಟಮರ್ಸ್ ಬರಲಿ. ನಾನು ಟ್ರೈ ಮಾಡಿದೆ, ತುಂಬ ಎಲ್ಲ ಚೆನ್ನಾಗಿತ್ತು. ಧನ್ಯವಾದಗಳು ಸರ್. ನೀವು ಯಾವ್ದಾದ್ರು ಜಯನಗರ್ 4th ಬ್ಲಾಕ್ ಬಂದಾಗ ಇಲ್ಲಿ ಅಯ್ಯಂಗಾರ್ ಬೇಕರಿಗೆ ಬಂದು ವಿಸಿಟ್ ಮಾಡಿ. ಇಲ್ಲಿ ಸಿಗುವಂಥ ಬೇಕ್ರಿ ಐಟಮ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಬೇರೆ ಬೇಕ್ರಿಗೂ ಈ ಬೇಕ್ರಿಗೂ ಏನು ಅಷ್ಟೊಂದು ಡಿಫ್ರೆನ್ಸು ಅಂತ. ಯಾಕಂದರೆ ಎಲ್ಲ ಕೂಡ ತುಂಬ ಒರಿಜಿನಲ್ ಟೇಸ್ಟ್ಗಳು ಕೊಡುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಆ್ಯಂಕರ್ ಕಿಶೋರ್.